ಪ್ರೇಸ್ ದ ಲಾರ್ಡ್ ಎಲ್ಲ ಅಡನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ 1 ಸಮುವೇಲ ಅದರಲ್ಲಿ 2ರಲ್ಲಿ 8ನೇ ವಾಕ್ಯ ಹೀಗೆ ಹೇಳುತ್ತೆ, ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವನಾಗಿದ್ದಾನೆ. ಆತನು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸುತ್ತಾನೆ. ಯಾವ ರೀತಿ ಮನುಷ್ಯನು ದೀನನಾಗ್ತಾನೆ ಗೊತ್ತಾ ದೇವ್ರ ಮಕ್ಕಳೇ? ಯಾವ ರೀತಿ ದೀನನಾಗ್ತಾನಂತಂದ್ರೆ ದೇವರ ಒಟ್ಟಿಗೆ ಕುಳಿತು ಪ್ರಾರ್ಥನೆ ಮಾಡುವಾಗ ಅವನು ದೀನನಾಗಿ ದೇವರೊಂದಿಗೆ ಒಂದು ಆಶೀರ್ವಾದವನ್ನು ಪಡೆಯುವಂತವನಾಗಿರ್ತಾನೆ. ಕೆಲವೊಬ್ರು ಹೇಳ್ತಾರೆ, ಕೆಲವೊಂದು ಕುಟುಂಬವನ್ನು ನೋಡುವಾಗ, ಕೆಲವೊಂದು ವ್ಯಕ್ತಿಗಳನ್ನು ನೋಡುವಾಗ ಅವರು ದರಿದ್ರ ಕುಟುಂಬ, ಅವನು ದರಿದ್ರದವನು. ಆದರೆ ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವವರು ಎಂದಿಗೂ ದರಿದ್ರರಾಗುವುದಿಲ್ಲ. ಯಾವಾಗ ಪ್ರಾರ್ಥನೆ ಮಾಡುವ ವ್ಯಕ್ತಿ ದೀನನಾಗಿ ಮಾರ್ಪಡುತ್ತಾನೋ, ಅವನು ಧೂಳಿನಲ್ಲಿ ತಿಪ್ಪೆಯಲ್ಲಿ ಇದ್ರೂ ಕೂಡ, ದರಿದ್ರನಾಗಿದ್ರೂ ಕೂಡ, ಅವನ ಜೀವಿತ ಏನು ಇಲ್ಲದಿದ್ದರೂ ಕೂಡ ದೇವರು ಅವನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾನೆ. ಪ್ರಾರ್ಥನೆ ಮಾಡುವಾಗ ಒಬ್ಬ ವ್ಯಕ್ತಿ ದೇವರ ಮೇಲೆ ಆಧಾರ ಪಡುವಂತವನು ಆಗಿರ್ತಾನೆ. ಅದಕ್ಕೋಸ್ಕರವೇ ದೇವ್ರ ಮಕ್ಕಳೇ, ಈ ನಾಡಿ ಬಡಿಯುವವರೆಗೂ ನೀವು ಪ್ರಾರ್ಥನೆ ಮಾಡುವಂತವರು ಆಗಬೇಕು, ನೀವು ಪ್ರಾರ್ಥಿಸುವಂತವರು ಆಗಬೇಕು. ಅಂದ್ರೆ ಈ ನಾಡಿ ಬಡಿತಾ ಇದೆ ಅಂತಂದ್ರೆ ನೀವು ಕೂಡ ದೇವರಲ್ಲಿ ಇದ್ದುಕೊಂಡು ಪ್ರಾರ್ಥಿಸುವಂತವರು ಆಗಿರಬೇಕು. ಈ ಹೃದಯ ಬಡಿತಾ ಇದೆ ಅಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡುವ ಹೃದಯ ಆಗಿರಬೇಕು. ಆದ್ರಿಂದ ದೇವ್ರ ವಾಕ್ಯ ಹೇಳುತ್ತೆ, ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಲು ಆತನಿಗೆ ಸಾಮರ್ಥ್ಯವಿದೆ ದೇವ್ರ ಮಕ್ಕಳೇ. ಆದ್ರಿಂದ ದೇವರಿಗೆ ನಿಮ್ಮನ್ನು ತಗ್ಗಿಸಿ ಒಪ್ಪಿಸಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನ ಆಶೀರ್ವದಿಸಿ ಉನ್ನತವಾಗಿ ನಡೆಸುವ ದೇವರು ಆಗಿದ್ದಾರೆ. ನಿಮ್ಮನ್ನ ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕುಳ್ಳರಿಸುವಂತೆ ದೇವರು ಮಾಡಲು ಶಕ್ತನೂ ಆಗಿದ್ದಾನೆ ದೇವ್ರ ಮಕ್ಕಳೇ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋರಾಗಿದ್ದಾರೆ. ಆತನ ಮೇಲೆ ನಂಬಿಕೆ ಇಡಿರಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.